10 ವರ್ಷದಲ್ಲಿ ಬೀದರ್ ಜಿಲ್ಲೆಯ ಅಭಿವೃದ್ಧಿಯಲ್ಲಂತೂ ಅವರ ಶೂನ್ಯ ಕೊಡುಗೆ ಇದೆ. ಜಿಲ್ಲೆಯ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಇವತ್ತು ಈ ಚುನಾವಣೆಯಲ್ಲಿ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೇ ಹೋರಾಟ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಆದರೆ ಸೋಲಿನ ಭೀತಿಯಿಂದ ಭಗವಂತ ಖೋಬಾ ನನ್ನ ವಿರುದ್ಧ ವೈಯಕ್ತಿಕವಾಗಿ ಮತ್ತು ನನ್ನ ಪರಿವಾರದ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ತೀವ್ರವಾಗಿ ಖಂಡಿಸ್ತಾರೆ. ಸದಸ್ಯರು ಮತ್ತು ಡಾಕ್ಟರ್ ಭೀಮರಾವ್ ಪಾಟೀಲ್ ಅವರು ವಿಧಾನ ಪರಿಷತ್ ಸದಸ್ಯರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾರೆ. ಸರ್, ಹಲವರು ತಮ್ಮ ಮನೆ ಅಂಗಳದಲ್ಲಿ ಜೀವ ಬಿಟ್ಟಿದ್ದಾರೆ ಅಂತ ಖೋಬರ್ ಆರೋಪ ಮಾಡಿದ್ದಾರೆ ಸರ್. ತಮ್ಮ ಮನೆ ಅಂಗಳದಲ್ಲಿ ಜೀವ ಬಿಟ್ಟಿದ್ದಾರೆ ಅಂತ ನೋಡಿ, ಬಿಜೆಪಿಯವರು ಯಾವತ್ತಿಗೂ ಇವರೇ ಅಕ್ರಮ ಮಾಡ್ತಾರೆ, ಇವರೇ ಅಪರಾಧ ಮಾಡ್ತಾರೆ, ಇವರೇ ಅಪರಾಧಗಳು ಮಾಡಿ ಬೇರೆಯವರ ಮೇಲೆ ದೂಷಿಸುವಂಥದ್ದು ಇವರ ಒಂದು ಶಾಲೆಯಾಗ್ಬಿಟ್ಟಿದೆ. ಅದರಲ್ಲಿ ಯಾವುದೇ ಹುರುಳಿಲ್ಲ. ಈಗೇನು ವೈಯಕ್ತಿಕ ಟೀಕೆ ಟಿಪ್ಪಣಿ ಇವರು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕಾನೂನು ರೀತಿಯ ದೂರು ಕೊಡ್ತೇವೆ, ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೇವೆ. ಈ ರೀತಿಯಲ್ಲಿ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ರ ಬಗ್ಗೆ ಚುನಾವಣಾ ಆಯೋಗಕ್ಕೂ ಬರೀತೇವೆ. ಸರ್, ಡಿಸಿ ಬ್ಯಾಂಕಿನ ರೇಟ್ ಬಗ್ಗೆ ತಾವು ಹೇಳ್ತಾ ಇದ್ದೀವಿ, ಅವ್ರು ಒಪ್ಕೊಂಡಿದ್ದಾರೆ ಅಂತ. ಮೊನ್ನೆ ನಾವು ಕೇಳಿದ ಪ್ರಶ್ನೆಗೆ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ, ಇಲ್ಲ ನಾನು ರೇಟ್ ಏನು ಮಾಡಿಸಿಲ್ಲ, ತಾನಾಗಿ ಏನು ಭ್ರಷ್ಟಾಚಾರ ನಡೆದಿದ್ದೆ ಹಾಗಂತ ಅವರೇ ನೋಡಿ. ಡಿಸಿಸಿ ಬ್ಯಾಂಕ್ ಹೊಸ ಆಡಳಿತ ಮಂಡಳಿ ಬಂದಿದ್ದು 4 ತಿಂಗಳಾಯ್ತು. ನಮಗೆ ಯಾವುದೇ ಆದಾಯ ತೆರಿಗೆ ಇಲಾಖೆಯವರು ಒಂದ್ ವೇಳೆ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಇಂಥವ್ರು ಯಾವ ನಿದರ್ಶನಗಳಿಲ್ಲ. 2 ಲಕ್ಷ 3 ಲಕ್ಷನ ರೈತರ ಸದಸ್ಯರಿದ್ದಾರೆ. ಟ್ರಾನ್ಸಾಕ್ಷನ್ಸ್ ಎಲ್ಲ ಬಂದ್ ಮಾಡಿ ಏನಾಯ್ತಲ್ಲಿ? ಏನಾದ್ರು ಸಿಗ್ತ ಏನಾದ್ರು ಅದ್ರಲ್ಲಿ ಇದು ಮಾಡಿದಾರ? ಇವತ್ತು ನೋಡಿ, 4 ತಿಂಗಳಲ್ಲಿ NPA ಆಗಿದೆ 800 ಕೋಟಿ ಒಂದೇ ಸಂಸ್ಥೆಗೆ ಕೊಟ್ಟಿದೆ ಅಂತ ಹೇಳಿ ಇವತ್ತು ಹೊಸ ಆಡಳಿತ ಮಂಡಳಿ ಹೊಸ ಅಧ್ಯಕ್ಷರೇ ಅದ್ರ ಬಗ್ಗೆ ತನಿಖೆ ಮಾಡಿಸ್ತಾ ಇದ್ದಾರೆ. ಇವತ್ತು ಯಾವುದೇ ರೀತಿಯಲ್ಲಿ ಚುನಾವಣಾ ಆಯೋಗ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಯಾವುದೇ ಸಹಕಾರಿ ಸಂಸ್ಥೆ ಇರಬಹುದು, ಅಲ್ಲಿ ಹೆಚ್ಚುವರಿ ಟ್ರಾನ್ಸಾಕ್ಷನ್ಸ್ ಆಗಲಿ, ಸಾಲ ಕೊಡುವಂಥದ್ದಾಗಲಿ ಮತ್ತೇನಾರ ಇದ್ರೆ ನಿಗಾ ವಹಿಸಿದೆ ಎಲ್ಲ ರೀತಿಯಲ್ಲಿ. ಇಂಥ ಸಂದರ್ಭದಲ್ಲಿ ಇವತ್ತಲ್ಲಿ ಒಂದು ಸಾಲ ಅಡ್ವಾನ್ಸ್ಮೆಂಟು ಇಲ್ಲ, ಅಲ್ಲಿ ಕೊಟ್ಟೇ ಇಲ್ಲ, ಮತ್ತೆ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ಸ್ ಆಗಿಲ್ಲ. ಅಂಥದ್ರಲ್ಲಿ ಏನಾಯ್ತು? ಏನ್ ಸಿಕ್ತು? ಯಾರು ಹಿಂದಿದ್ದಾರೆ ಅವ್ರ ಮೇಲೆ ಬರುತ್ತಲ್ಲ, ಏನ್ ಅಕ್ರಮ ಇದೆ. ಅದಕ್ಕೆ ಹೇಳಿದೆ ನಾನು, ಷಡ್ಯಂತ್ರ ಏನಪ್ಪಾ ಅಂದ್ರೆ, ಹಿಂದೆ ಯಾರಿದ್ದಾರೆ ಅಧ್ಯಕ್ಷ? ಹಿಂದೆ ಯಾರಿದ್ರು? ಉಮಾಕಾಂತ್ ನಾಮರ್ಪಳ್ಳಿಯವರು ಇದ್ರ. ಮತ್ತೆ ಈಗ ಉಮಾಕಾಂತ್ ಈಗ ಅವರಿಗೆ ಭಯ ಹುಟ್ಟಿ ಉಮಾಕಾಂತ್ ಸಹಕಾರ ತೆಗೆದುಕೊಳ್ಬೇಕು ಅಂದ್ರೆ ಈಗ ಹೇಳಿದ್ರಲ್ಲ ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ, ಇವತ್ತು CBI ರೇಡ್ ಮಾಡ್ಬೇಕು, ED ರೇಡ್ ಮಾಡ್ಬೇಕು, ನನ್ನ ಕಡೆ ಬಾ ದುಡ್ಡು ಕೊಡು, ದುಡ್ಡು ಬಿಟ್ರೋಕೋ. ಅದೇ ರೀತಿಯಲ್ಲಿ ಇವರು ಇಲ್ಲಿ ಹೆದರಿಸಿ ಹಿಂದಿನ ಅಕ್ರಮಗಳೆಲ್ಲ ನಾನು ತೆಗಿತೀನಿ, DC ಬ್ಯಾಂಕ್ ಅಲ್ಲಿ ಕ್ರಮ ತೆಗೆದುಕೊಳ್ತೀನಿ, ಕೊಡಿಸ್ತೀನಿ ಅಂತೇಳಿ ಹೇಳಿ ಈಗ ಅವರಿಗೆ ಬ್ಲಾಕ್ ಮೇಲ್ ಮಾಡಿ ಯಾವ ಮನುಷ್ಯ ಸೂರ್ಯಕಾಂತ್ ನಾಮರ್ಪಳ್ಳಿ ಟಿಕೆಟ್ ಯಾರು ಕಟ್ ಮಾಡಿದ್ರು? ಹೇಳಿ, ಉತ್ತರ ಕೊಡಿ. ಯಾರು ಕಟ್ ಮಾಡಿದ್ರು? ಇವರೇ ಮಾಡಿದ್ರ? ಇವರೇ ಕೇಂದ್ರ ಸಚಿವರಲ್ಲ. ಸೂರ್ಯಕಾಂತ್ ನಾಮರ್ಪಳ್ಳಿ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ JDS ಹೋಗ್ಲಿಲ್ವಾ? ಹಿಂದೆನೂ ಮೊದಲನೇ ಸಲ ಲೋಕಸಭೆ ಟಿಕೆಟ್ ಕೇಳಿದಾಗ ಯಾರ ಜೊತೆ ಪೈಪೋಟಿ ಇತ್ತು? ಸೂರ್ಯಕಾಂತ್ ಮತ್ತೆ ಭಗವಂತ ಖೋಬಾಂದೇ ಪೈಪೋಟಿ. ರಾಮದೇವ್ ಬಾಬಾಗೆ ಇಟ್ಕೊಂಡು ಏನೇನೋ ಕಸರತ್ತು ಮಾಡಿ ಟಿಕೆಟ್ ಅಲ್ವಾ? ಮತ್ತೆ ಈಗ ತಕ್ಷಣ ಸೂರ್ಯಕಾಂತ್ ನಾಮರ್ಪಳ್ಳಿ ಇವರಿಗೆ ಮೊನ್ನೆ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಮನಸ್ಸಿಗೆ ಬಂದಂಗೆ ಬೈದು ಈಗ ಮತ್ತೆ ಒಂದಾಗ್ತಾರೆ ಅಂದ್ರೆ ಏನ್ ಅರ್ಥ ಹೇಳಿ? ಅವ್ರ ರಾಜಕೀಯ ಯಾರು ಮುಗಿಸ್ಬಿಟ್ರು? ಇವರೇ ಮುಗಿಸೋರಲ್ಲ, ಅವರೇ ಮುಗಿಸಿ ಮತ್ತೆ ಅವ್ರಿಗೆ ಈಗ DC ಬ್ಯಾಂಕ್ ಮಾಡಿಸಿ ಮತ್ತೆ ಅವ್ರಿಗೆ ತಗೊಂಡ್ಬಿಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು.